ಕೋರ್ತೀನಿ. ಇವತ್ತು NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟಲ್ಲಿ ವಿಜ್ಞಾನ ವಿಷಯದ 15ನೇ ಪಾಠ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಂತಕ್ಕಂಥ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ವಿಜ್ಞಾನ ಒತ್ತಿದ್ರೆ ಹಿಂದಿನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ನೋಡ್ಬೋದು. ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ವಿಡಿಯೋಗಳಿದ್ದಾವೆ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಇದೇ ತನ್ನಾಗಿರ್ತಕ್ಕಂಥ NMMS ವಿಷಯದ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ಸಹಿತ ಇದ್ದಾವೆ. ಅವುಗಳನ್ನು ಸಹಿತನೂ ಕೂಡ ನೋಡ್ಬೋದು. ವಿಶೇಷವಾಗಿ ನಿಮಗಾಗಿ ನಡೆಯಲಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆ ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಅವುಗಳನ್ನು ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಪ್ರಶ್ನೆ ಒಂದಿತ್ತು, ಮಿಂಚು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಮೋಡಗಳಲ್ಲಿ ಸಂಗ್ರಹವಾಗ್ತಕ್ಕಂಥ ವಿದ್ಯುದಾವೇಶಗಳಿಂದ ಮಿಂಚು ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದೆ. ಪ್ರಶ್ನೆ 2, ಗ್ರೀಕರು ಮಿಂಚಿನ ಕಿಡಿಗಳ ಬಗ್ಗೆ ಯಾವ ಸಮಯದಲ್ಲಿ ತಿಳಿದಿದ್ದರು? ಕ್ರಿಸ್ತಪೂರ್ವ 6ರಲ್ಲಿನೇ ಏನು ಮಾಡಿದ್ರಪ್ಪ ಅಂದ್ರೆ ಗ್ರೀಕರು ಮಿಂಚಿನ ಕಿಡಿಗಳ ಬಗ್ಗೆ ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಬಹಳಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದರು. ಪ್ರಶ್ನೆ 3, ಮಿಂಚು ಮತ್ತು ಬಟ್ಟೆಗಳಿಂದ ಉಂಟಾದ ಕಿಡಿಗಳು ಎರಡೂ ಒಂದೇ ವಿದ್ಯಮಾನಗಳು ಎಂದು ಹೋಲಿಸಿ ತೋರಿಸಿದವರು ಯಾರು? 1752ರಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಒಬ್ಬ ವಿಜ್ಞಾನಿ ಬರ್ತಾನೆ. ಈ ಬೆಂಜಮಿನ್ ಫ್ರಾಂಕ್ಲಿನ್ ಅಂತಕ್ಕಂಥ ವಿಜ್ಞಾನಿ ಮಿಂಚು ಮತ್ತು ಬಟ್ಟೆಗಳಿಂದ ಉಂಟಾಗಿರ್ತಕ್ಕಂಥ ಕಿಡಿಗಳು ಎರಡೂ ಒಂದೇ ವಿದ್ಯಮಾನಗಳು ಅಂತ ಏನು ಮಾಡ್ತಾನೆ, ಹೋಲಿಸಿ ತೋರಿಸ್ತಾನೆ. ವಸ್ತುಗಳನ್ನು ಆವೇಶ ಪೂರಿತಗೊಳಿಸುವುದಕ್ಕೆ ಸರಳ ವಿಧಾನ ಯಾವುದು ಅಂತ ಕೇಳಿದರೆ ಉಜ್ಜುವಿಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ ಅದ. ಯಾಕಂದ್ರೆ ವಸ್ತುಗಳನ್ನು ನಾವು ಆವೇಶಪೂರಿತವನ್ನಾಗಿ ಮಾಡ್ಬೋದಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವಿಧಾನನೇ ಉಜ್ಜುವಿಕೆ. ಪ್ರಶ್ನೆ 5, ಒಂದು ಆವೇಶಪೂರಿತ ಬಲೂನು ಮತ್ತೊಂದು ಆವೇಶಪೂರಿತ ಬಲೂನನ್ನು ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ತರ ವಿಕರ್ಷಿಸುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 6, ಒಂದು ಆವೇಶಪೂರಿತ ರಿಪೀಲ್ ಮತ್ತೊಂದು ಆವೇಶಪೂರಿತ ರಿಪೀಲನ್ನು ಡ್ಯಾಶ್ ಅಂತ ಕೇಳಿದ್ದಾರೆ. ಅದು ಕೂಡ ವಿಕರ್ಷಿಸ್ತದೆ. ರಿಪೀಲ್ ಮತ್ತು ರಿಪೀಲ್ ಇದ್ರೆ ವಿಕರ್ಷಣೆ ಮಾಡ್ತದೆ, ಬಲೂನ್ ಮತ್ತು ಬಲೂನ್ ಇದ್ರೆ ವಿಕರ್ಷಣೆ ಮಾಡ್ತದೆ, ನೆನಪಿಟ್ಕೊಡ್ರಿ. ಬಟ್ ಒಂದು ಆವೇಶಪೂರಿತ ಬಲೂನ್ ಅದ, ಮತ್ತೊಂದು ಆವೇಶಪೂರಿತ ರಿಪೀಲನ್ನು ಏನು ಮಾಡ್ತದೆ ಅಂತ ಕೇಳಿದ್ರೆ ಅದು ಆಕರ್ಷಿಸ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸಾಮಾನ್ಯವಾಗಿ ರೇಷ್ಮೆಯಿಂದ ಉಜ್ಜಿದ ಗಾಜಿನ ಕಡ್ಡಿಯಲ್ಲಿನ ಆವೇಶಗಳು ಡ್ಯಾಶ್ ಆವೇಶಗಳಾಗಿರ್ತಾವ, ಅವು ಧನ ಆವೇಶಗಳು ಆಗಿರ್ತವೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆವೇಶಪೂರಿತ ಪತ್ತೆ ಹಚ್ಚಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದರೆ ವಿದ್ಯುತ್ ದರ್ಶಕ ಅಂತಕ್ಕಂಥ ಒಂದು ಉಪಕರಣ ಇರ್ತದೆ. ಆ ವಿದ್ಯುತ್ ದರ್ಶಕ ಉಪಕರಣದಿಂದ ಆವೇಶಪೂರಿತ ಪತ್ತೆ ಹಚ್ಚಲಿಕ್ಕೆ ಏನು ಮಾಡ್ತೀವಿ, ಬಳಕೆಯನ್ನು ಮಾಡ್ತೀವಿ. ಆವೇಶಪೂರಿತ ವಸ್ತುವಿನಿಂದ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸೋ ಕ್ರಿಯೆಗೆ ಏನಂತ ಕರೀತಾರೆ? ಆವೇಶಪೂರಿತ ವಸ್ತುವಿನಿಂದ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸ್ತಕ್ಕಂಥ ಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಂತ ಏನು ಮಾಡ್ತಾರೆ, ಕರೀತಾರೆ. ಮುಂದಿನ ಪ್ರಶ್ನೆ, ಕಟ್ಟಡಗಳಲ್ಲಿ ವಿದ್ಯುತ್ ಶಕ್ತಿ ಸೋರುವಿಕೆಯಿಂದ ಅಪಘಾತ ಉಂಟಾಗುವುದನ್ನು ಯಾವ ವ್ಯವಸ್ಥೆ ಕಲ್ಪಿಸ್ತಾರೆ ಅಂತ ಕೇಳಿದ್ದಾರೆ. ಕಟ್ಟಡಗಳಲ್ಲಿ ವಿದ್ಯುತ್ ಶಕ್ತಿ ಸೋರುವಿಕೆಯಿಂದ ಅಪಘಾತ ಉಂಟಾಗುವುದನ್ನು ರಕ್ಷಿಸಲಿಕ್ಕೆ ಭೂ ಸಂಪರ್ಕಗೊಳಿಸೋದು ಅಂತ ಮಾಡ್ತಾರೆ. ಅದನ್ನು ಏನಂತ ಕರೀತಾರೆ? ಅರ್ಥಿಂಗ್ ಅಂತ ಏನು ಮಾಡ್ತಾರೆ, ಕರೀತಾರೆ. ಅರ್ಥಿಂಗ್. ಮುಂದಿನ ಪ್ರಶ್ನೆ ಇತ್ತು. ಪ್ರಶ್ನೆ ಸಂಖ್ಯೆ 12, ಮೋಡಗಳ ಮೇಲ್ಭಾಗದ ಅಂಚಿನಲ್ಲಿ ಯಾವ ಆವೇಶಗಳು ಇರ್ತಾವ? ಮೋಡಗಳ ಮೇಲ್ಭಾಗದ ಅಂಚಿನಲ್ಲಿ ಧನ ಆವೇಶಗಳು ಇರ್ತಾವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮೋಡಗಳ ಕೆಳಭಾಗದ ಅಂಚಿನಲ್ಲಿ ಯಾವ ಆವೇಶಗಳು ಸೇಕರಣೆ ಆಗಿರ್ತಾವ? ಮೋಡದ ಕೆಳಭಾಗದ ಅಂಚಿನಲ್ಲಿ ಋಣ ಆವೇಶಗಳು ಏನಾಗಿರ್ತಾವಪ್ಪ ಅಂದ್ರೆ ಸೇಕರಣೆ ಆಗಿರ್ತವೆ ಅಂತಕ್ಕಂಥದ್ದು ಉತ್ತರ ಇತ್ತು. ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಮಿಂಚಾಗಿ ಗೋಚರಿಸೋ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಅಲ್ಲಿ ವಿದ್ಯುತ್ ಆವೇಶಗಳ ವಿಸರ್ಜನೆ ಅಂತ ಏನು ಮಾಡ್ತಾರೆ, ಕರೀತಾರೆ. ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಮಿಂಚಾಗಿ ಗೋಚರಿಸ್ತಕ್ಕಂಥ ಪ್ರಕ್ರಿಯೆ ವಿದ್ಯುತ್ ಆವೇಶಗಳ ವಿಸರ್ಜನೆ ಅಂತ ಏನು ಮಾಡ್ತಾರೆ, ಕರೀತಾರೆ. ಪ್ರಶ್ನೆ 15, ವಿದ್ಯುತ್ ಆವೇಶಗಳ ವಿಸರ್ಜನಾ ಪ್ರಕ್ರಿಯೆ ಎಲ್ಲಿ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ವಿದ್ಯುತ್ ಆವೇಶಗಳ ವಿಸರ್ಜನಾ ಪ್ರಕ್ರಿಯೆ ಎಲ್ಲಿ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಎರಡು ಅಥವಾ ಹೆಚ್ಚು ಮೋಡ ಮತ್ತು ಭೂಮಿಯ ನಡುವೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಆವೇಶಗಳ ವಿಸರ್ಜನಾ ಪ್ರಕ್ರಿಯೆ ಉಂಟಾಗ್ತದೆ.
ಪ್ರಶ್ನೆ 16, ಮಿಂಚಿನಿಂದ ರಕ್ಷಿಸಿಕೊಳ್ಳುವ ಸುಲಭ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಅದನ್ನು ಸುರಕ್ಷಿತ ಸ್ಥಳವನ್ನು ಹುಡುಕುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಮಿಂಚಿನಿಂದ ನಮಗೆ ರಕ್ಷಣೆ ಸಿಗಬೇಕಾದ್ರೆ ಏನಾಗ್ತದಪ್ಪ ಅಂತಂದರೆ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳಗಳನ್ನು ಹುಡುಕಬೇಕಾಗಿರ್ತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 17, ಮಿಂಚು ಬಂಧಕಗಳು ಎಂದರೇನು? ಮಿಂಚಿನ ಆಘಾತಗಳಿಂದ ಕಟ್ಟಡವನ್ನು ರಕ್ಷಿಸಲಿಕ್ಕೆ ಕೆಲವೊಂದಿಷ್ಟು ಸಾಧನಗಳನ್ನು ಬಳಸ್ತಾರೆ, ಅದನ್ನೇ ಮಿಂಚು ಬಂಧಕಗಳು ಅಂತ ಕರೀತಾರೆ. ಮಾನವನ ಜೀವ ಹಾಗೂ ಸಂಪತ್ತಿಗೆ ದೊಡ್ಡ ಹಾನಿ ಉಂಟಾಗುವ ನೈಸರ್ಗಿಕ ವಿಕೋಪಗಳು ಯಾವುವು? ಚಂಡಮಾರುತ. ಸೊ ಚಂಡಮಾರುತದಿಂದ ಏನಾಗ್ತದಪ್ಪ ಅಂದ್ರೆ ಮಾನವನ ಜೀವನದ ಜೊತೆಗೆ ಬಹಳಷ್ಟು ಸಂಪತ್ತಿಗೆ ಹಾನಿ ಉಂಟಾಗುವುದನ್ನು ಏನು ಮಾಡ್ತಾರೆ? ಚಂಡಮಾರುತಗಳು ಮಾಡ್ತಾವ. ಭಾರತದ ಉತ್ತರ ಕಾಶ್ಮೀರದ ಉರಿ ಮತ್ತು ಥಂಗದಾರ್ ಪಟ್ಟಣಗಳಲ್ಲಿ ಯಾವಾಗ ಭೂಕಂಪ ಸಂಭವಿಸಿತು ಅಂತ ಕೇಳಿದ್ದಾರೆ. 2005 ಅಕ್ಟೋಬರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ 2005 ಅಕ್ಟೋಬರ್ನಲ್ಲಿ ಭಾರತದ ಉತ್ತರ ಕಾಶ್ಮೀರದ ಉರಿ ಮತ್ತು ಥಂಗದಾರ್ ಅಂತಕ್ಕಂಥ ಪಟ್ಟಣಗಳಲ್ಲಿ ಒಂದು ಭಾರೀ ಭೂಕಂಪ ಏನಾಯ್ತಪ್ಪ ಅಂದ್ರೆ ಸಂಭವಿಸಿತು. 2001 ಜನವರಿ 26ರಂದು ಭಾರತದ ಯಾವ ಸ್ಥಳದಲ್ಲಿ ದೊಡ್ಡ ಪ್ರಮಾಣದ ಭೂಕಂಪ ಸಂಭವಿಸಿತು? ಸೊ ಗುಜರಾತ್ನ ಭುಜ್ ಅಂತಕ್ಕಂಥ ನಗರದಲ್ಲಿ 2001 ಜನವರಿ 26ಕ್ಕೆ ಭೂಕಂಪ ಆಗಿತ್ತು. ಭೂಕಂಪ ಅಂದರೆ ಏನು ಕೇಳಿದ್ದಾರೆ? ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ನಡುಗುವಿಕೆಗೆ ಏನಂತ ಕರಿತೀವಿ? ಭೂಕಂಪ ಅಂತ ಕರಿತೀವಿ. ಭಾರತದ ಹಿಂದೂ ಮಹಾಸಾಗರಗಳಲ್ಲಿ ಸುನಾಮಿ ಉಂಟಾದ ವರ್ಷ ಯಾವುದು ಕೇಳಿದ್ದಾರೆ? 2004 ಡಿಸೆಂಬರ್ 26. ಸೊ 2004 ಡಿಸೆಂಬರ್ 26ಕ್ಕೆ ಭಾರತದ ಹಿಂದೂ ಮಹಾಸಾಗರಗಳಲ್ಲಿ ಸುನಾಮಿ ಉಂಟಾಗಿತ್ತು. ಭೂಕಂಪಗಳು ಉಂಟಾಗಲು ಕಾರಣ ಏನು? ಭೂಫಲಕಗಳ ಚಲನೆ. ಎಸ್. ಸೊ ಭೂಫಲಕಗಳ ಚಲನೆಯಿಂದ ಏನಾಗ್ತದಪ್ಪ ಅಂದ್ರೆ ಭೂಕಂಪನಗಳು ಆಗ್ತಾವ. ಭೂಕಂಪದ ದುರ್ಬಲ ವಲಯಗಳನ್ನು ಏನಂತ ಕರೀತಾರೆ? ಸೊ ಸಿಸ್ಮಿಕ್ ವಲಯ ಅಥವಾ ನ್ಯೂನತಾ ವಲಯ ಅಂತ ಕರೀತಾರೆ. ಸೊ ಇದು ಭೂಕಂಪದ ದುರ್ಬಲ ವಲಯನೇ ಆಗದ. ಭೂಕಂಪದ ತೀವ್ರತೆ ಅಳೆಯುವ ಮಾಪನ ಯಾವುದು? ರಿಕ್ಟರ್ ಮಾಪನ. ಸೊ ರಿಕ್ಟರ್ ಮಾಪನದಿಂದ ಭೂಕಂಪದ ತೀವ್ರತೆಯನ್ನು ಅಳಿತಾರೆ. ಅತ್ಯಂತ ವಿನಾಶಕಾರಿ ಭೂಕಂಪದ ರಿಕ್ಟರ್ ಮಾನದ ಪರಿಮಾಣ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ? 7ಕ್ಕಿಂತ ಹೆಚ್ಚು. ಸೊ 7ಕ್ಕಿಂತ ಹೆಚ್ಚಿತ್ತಂದ್ರೆ ಅಲ್ಲಿ ಬಹಳಷ್ಟು ವಿನಾಶಕಾರಿಯಾಗಿರ್ತಕ್ಕಂಥ ಭೂಕಂಪದ ರಿಕ್ಟರ್ ಮಾನ ದಾಖಲು ಆಗಿರ್ತದೆ. ಭೂಕಂಪ ಅಲೆಗಳನ್ನು ಯಾವ ಉಪಕರಣದಿಂದ ದಾಖಲಿಸ್ತಾರೆ? ಭೂಕಂಪ ಲೇಖಿಯಿಂದ ಭೂಕಂಪದ ಅಲೆಗಳನ್ನು ದಾಖಲೆಯನ್ನು ಮಾಡ್ತಾರೆ. ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಎಲ್ಲಿದೆ ಕೇಳಿದ್ದಾರೆ? ರೂರ್ಕಿ. ಸೊ ರೂರ್ಕಿದಲ್ಲಿ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಅದ. ಕಂಪನ ನಿರೋಧಕ ಮನೆಗಳನ್ನು ನಿರ್ಮಾಣದ ತಂತ್ರ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಕಂಪನ ನಿರೋಧಕ ಮನೆಗಳನ್ನು ನಿರ್ಮಾಣದ ಕುರಿತು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದವರು ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಉಜ್ಜುವಿಕೆಯಿಂದ ಉಂಟಾದ ವಿದ್ಯುದಾವೇಶಗಳಿಗೆ ಡ್ಯಾಶ್ ಆವೇಶಗಳು ಅಂತ ಕರೀತಾರೆ, ಅದನ್ನು ಸ್ಥಿರ ಆವೇಶಗಳು ಅಂತ ಕರೀತಾರೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಸೊ ಇಷ್ಟು 15ನೇ ಪಾಠ. ಕೆಲವು ನೈಸರ್ಗಿಕ ವಿದ್ಯಮಾನಗಳಲ್ಲಿ ನಾವು ಏನು ಮಾಡಿದ್ದೀವಿ? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 30 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ಕೊಡ್ತದೆ. ಬಾಯ್.